ಹರಿಯ ಅನುಗ್ರಹ ಪಡೆದು ತನ್ನ ಶರೀರವನ್ನು ಎರಡು ಭಾಗ ಮಾಡ್ತಾನೆ. ಒಂದು ಭಾಗ ಪುರುಷ ಶರೀರ, ಇನ್ನೊಂದು ಭಾಗ ಸ್ತ್ರೀರೂಪ ತಾಳುತ್ತೆ. ಇಲ್ಲಿ ಬ್ರಹ್ಮ ತನ್ನ ಶರೀರವನ್ನೇ ಎರಡು ಭಾಗ ಮಾಡಿದ ಅಂದರೆ ಅರ್ಧನಾರಿ ರೂಪದಲ್ಲಿದ್ದ ಬ್ರಹ್ಮ ಸರಸ್ವತಿಯರು ಬೇರೆ ಬೇರೆ ರೂಪ ಆದರು ಅಂತ ಇದರ ಅರ್ಥ ಆಗುತ್ತಾ ಇದೆ. ಆ ಶರೀರದ ಭಾಗಗಳಿಂದ ಸ್ವಯಂಭುವ ಮನು ಮತ್ತು ಶತರೂಪದೇವಿ ಅಂತಕ್ಕಂಥ ಪುರುಷ ಸ್ತ್ರೀ ಜೋಡಿ ಹುಡ್ತಾರೆ. ಬ್ರಹ್ಮ ಅವರಿಬ್ಬರೂ ಕೂಡ ಮದುವೆ ಮಾಡಿ ಮಾನವ ಸೃಷ್ಟಿಯನ್ನು ನೀವಾದರೂ ಮುಂದುವರಿಸಿ ಅಂತ ಆಜ್ಞೆ ಮಾಡ್ತಾನೆ. ಮನು ಮತ್ತು ಶತರೂಪ ದಂಪತಿಗಳು ಮಾನವರ ಸೃಷ್ಟಿಗೆ ಸಿದ್ಧರಾಗ್ತಾ ಇದ್ದಾರೆ. ಆದರೆ ಮನುಷ್ಯರ ವಾಸಕ್ಕೆ ಅತ್ಯವಶ್ಯಕವಾಗಿ ಬೇಕಾದ ಭೂಮಿಯೇ ಇಲ್ಲವಲ್ಲ. ಇಲ್ಲಿ ಬ್ರಹ್ಮಾಂಡದ ಮಧ್ಯಭಾಗದಲ್ಲಿರ್ತಕ್ಕಂಥ ಭೂಮಿ ಪ್ರಳಯ ಕಾಲದಲ್ಲಿ ಘನೋದಕ ಸಮುದ್ರದಲ್ಲಿ ಮುಳುಗಿ ಹೋಗಿರುತ್ತಲ್ವ. ಭಾಗವತದ ಪ್ರಕಾರ ಬ್ರಹ್ಮಾಂಡದಲ್ಲಿ 14 ಲೋಕಗಳಿವೆ. ಅದರ ಮಧ್ಯಭಾಗದಲ್ಲಿ ಭೂಲೋಕ ಇದೆ. ಅದರ ಮಧ್ಯಭಾಗದಲ್ಲಿ ಇರತಕ್ಕಂಥದ್ದೇ ಭೂಮಿ. ಭೂಮಿ ಸುತ್ತ ಅದಕ್ಕೆ 2ರಷ್ಟು ದೊಡ್ಡ ವೃತ್ತಾಕಾರವಾಗಿರ್ತಕ್ಕಂಥ ತಮೋಭಾಗ ಇದೆ. ಮನೋಭಾಗದ 2ರಷ್ಟು ದೊಡ್ಡ ವೃತ್ತ ಜಲದಿಂದ ಆವೃತವಾಗಿದೆ. ಹೀಗೆ ಜಲಭಾಗ, ಅದರ ಮಧ್ಯದಲ್ಲಿ ತಮೋಭಾಗ, ಅದರ ಮಧ್ಯಭಾಗದಲ್ಲಿ ಭೂಮಿ ಇದೆ. ಭೂಮಿಯ ಅಗಲ 7 ಕೋಟಿ ಯೋಜನ, ಎತ್ತರ 1,00,000 ಯೋಜನ, ಅತಲ, ವಿತಲ, ಸುತಲ ಇವೆಲ್ಲ ಭೂಮಿಯಲ್ಲಿರ್ತಕ್ಕಂಥ 10,000 ಯೋಜನೆಯ ತಗ್ಗುಗಳು ಅಂತ ಹೇಳ್ತೀವಿ. ನಾವು ರಾತ್ರಿ ಕಾಣುವ ಕತ್ತಲೆ ಅಂದರೆ ತಮಸ್ಸು. ಅಷ್ಟೊಂದು ಗಾಢವಾದ ಕತ್ತಲಲ್ಲಿ ಆದರೆ ಭೂಮಿಯ ಸುತ್ತ ಇರತಕ್ಕಂಥ ತಮಸ್ಸು, ಕತ್ತಲ, ಕಾರ್ಗತ್ತಲವೆಲ್ಲ. ಆ ಕತ್ತಲೆ ತೀಕ್ಷ್ಣತೆ ಪರ್ವತದ ಹಾಗೆ ಗಟ್ಟಿಯಾಗಿದೆ. ಭೂಮಿ ಅದಕ್ಕೆ ಅಂಟಿಕೊಂಡು ನಿಂತಿದೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕಾಯಿಸಿದ ಹಾಲು ಕೆನೆ ಕಟ್ಟಿದರೆ ಹಾಲಿನ ಮೇಲ್ಭಾಗದಲ್ಲಿ ಪಾತ್ರೆಗೆ ಸುತ್ತ ಹೇಗೆ ಅಂಟ್ಕೊಂಡಿರುತ್ತೋ ಆ ರೀತಿ ಭೂಮಿ 24,99,00,000 ಯೋಜನೆಗಳ ಆಳದ ಘನೋದಕ ಸಮುದ್ರದ ಮೇಲೆ ಸುತ್ತಲಿನ ತಮೋಭಾಗಕ್ಕೆ ಅಂಟಿಕೊಂಡು ನಿಂತಿದೆ. ಇಡೀ ಬ್ರಹ್ಮಾಂಡದಲ್ಲಿ ಕೆಳತುದಿಯಿಂದ ಮೇಲಿನ ತುದಿವರೆಗೆ ಇರತಕ್ಕಂಥ ದೂರ 50 ಕೋಟಿ ಯೋಜನ ಅಂತ ಹೇಳ್ತಾರೆ. ಭೂಮಿಯಿಂದ ಮೇಲೆ 25 ಕೋಟಿ ಯೋಜನ ಇದೆ. ಅದರಲ್ಲಿ ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ವೈಕುಂಠಲೋಕ ಇವೆಲ್ಲವೂ ಇವೆ. ಭೂಮಿ 1,00,000 ಯೋಜನ ಆಳದಲ್ಲಿ ಅತಲ, ವಿತಲ, ಸುತಲ, ಮಹಾತಲ, ತಲಾತಲ, ರಸಾತಲ, ಪಾತಾಳಗಳಿವೆ. ಇವೆಲ್ಲದರ ಕೆಳಗೆ 24,99,00,000 ಯೋಜನ ಆಳದ ಸಮುದ್ರ ಭೂಮಿಯ ಕೆಳಭಾಗದಲ್ಲಿದೆ. ಹೀಗೆ ಇಡೀ ಭೂಮಿ 50 ಕೋಟಿ ಯೋಜನೆಗಳಷ್ಟು ವಿಸ್ತಾರವಾಗಿದೆ. ಅಂತಹ ಈ ಭೂಮಿಯ ಭಾರ ಜಾಸ್ತಿಯಾಗಿ ಘನೋದಕ ಸಮುದ್ರದಲ್ಲಿ ಮುಳುಗೋಗಿರುತ್ತೆ. ಸ್ವಯಂಭುನ ಮನು ಶತರೂಪ ದಂಪತಿಗಳು ಬ್ರಹ್ಮದೇವನ ಹತ್ರ ಹೋಗಿ, ಪ್ರಭು, ತಮ್ಮ ಆದೇಶದಂತೆ ಮಾನವರನ್ನು ಸೃಷ್ಟಿ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ. ಆದರೆ ಅದಕ್ಕೆ ಅವಶ್ಯಕವಾಗಿ ಬೇಕಾದ ಭೂಮಿ ಇಲ್ಲಿಲ್ಲವಲ್ಲ. ಅದು ಘನೋದಕ ಸಮುದ್ರದಲ್ಲಿ ಮುಳುಗೋಗಿದೆ. ಏನು ಮಾಡುವುದು ಅಂತ ವಿನಯದಿಂದ ಕೇಳ್ತಾ ಇದ್ದಾರೆ. ಪರಮೇಷ್ಟಿತ್ವಪಾಂ ಮಧ್ಯೆ ತಥಾ ಸನ್ನಾಮವೇಕ್ಷ್ಯಗಾಂ ಕಥಮೇನಾಂ ಸಮುನ್ಯೇಷ್ಯ ಇತಿ ದದ್ಯೋ ಧಿಯಾಚಿರಂ. ಆ ವಿಷಯ ಬ್ರಹ್ಮದೇವನಿಗೂ ಗೊತ್ತಿರುತ್ತೆ, ಇದು ಹೀಗನಾಗತ್ತೆ ಅಂದ್ಬಿಟ್ಟು. ಆದರೆ ಅಷ್ಟು ದೊಡ್ಡ ಭೂಮಿಯನ್ನು ಹೇಗೆ ಮೇಲಕ್ಕೆ ತರೋದು ಅಂತ ಯೋಚನೆ ಮಾಡ್ತಾನೆ. ಇದಕ್ಕೆ ಪರಮಾತ್ಮನ ಅನುಗ್ರಹ ಒಂದೇ ಮಾರ್ಗ ಅಂತ ಹೇಳಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತಾನೆ. ತಕ್ಷಣ ಬ್ರಹ್ಮದೇವನ ಮೂಗಿನ ಹೊಳ್ಳೆಯಿಂದ
ಹೆಬ್ಬೆರಳಿನ ಗಾತ್ರದ ಒಂದು ಶ್ವೇತವರ್ಣದ ಹಂದಿ ಮರಿ ಹೊರಗೆ ಬರುತ್ತೆ. ಅಷ್ಟು ಸಣ್ಣ ಆಕಾರದಲ್ಲಿ ಉದ್ಭವವಾದ ಆ ಶ್ವೇತವರಾಹ ಹೊರಗೆ ಬಂದ ಕೂಡಲೇ ಆನೆಯಷ್ಟು ಮೃದಾಕಾರವಾಗಿ ಬೆಳೆಯುತ್ತೆ. ಅಷ್ಟು ದೊಡ್ಡದು ಅದು ಹೆಂಗೆ ಬಂತು ಅಲ್ಲಿಂದ? ಅದನ್ನು ನೋಡಿ ಇದು ಯಾರಿರ್ಬೋದು ಅಂತ ಬ್ರಹ್ಮದೇವ ಆಶ್ಚರ್ಯ ಪಡ್ತಾನೆ. ಆಕಾಶದೆತ್ತರಕ್ಕೆ ಬೆಳೆದು ನಿಂತಿದ್ದ ವರಾಹ ತಾನೇ ಶ್ರೀಹರಿ ಅಂತ ಹೇಳುವ ರೀತಿಯಲ್ಲಿ ಜೋರಾಗಿ ಗರ್ಜನೆ ಮಾಡುತ್ತೆ. ಆಗ ದೇವತೆಗಳು, ಮುನಿಗಳು ಎಲ್ಲರೂ ಸಂತೋಷದಿಂದ ಸ್ತುತಿ ಮಾಡ್ತಾ ಇದ್ದಾರೆ ವರಾಹ ಸ್ವಾಮಿಯನ್ನು ನೋಡಿಬಿಟ್ಟು. ಜಿತಂ ಜಿತಂ ತೇ ಜಿತಯಜ್ಞ ಭಾವನ ತ್ರಯಿಂ ತನುಂ ಸ್ವಾಂ ಪರಿಧುನ್ವತೆ ನಮಃ ಯದ್ರೋಮಗರ್ತೀಷು ನಿಲುಲ್ಯ ರಧ್ವರಾಹ ತಸ್ಮೈ ನಮಃ ಕಾರಣ ಸೂಕರಾಯತೆ. ಯಾರಿಗೂ ಸೋಲದೆ ಇರುವ ಪ್ರಭುವೇ ನೀನು ಗೆದ್ದೆ. ಯೋಗೋಪಕರಣಗಳನ್ನು ಉತ್ಪಾದಿಸುವ ಯಜ್ಞವರಾಹನೇ ವೇದವೇದ್ಯರಾದ ನಿನ್ನ ಸ್ವರೂಪಭೂತವಾದ ಮೈಯನ್ನು ಕೊಡವಿಕೊಂಡು ನಿನ್ನ ರೋಮಗಳಲ್ಲಿರುವ ನೀರನ್ನು ಬೀಳಿಸುವ ನಿನಗೆ ನಮಸ್ಕಾರ. ನಿನ್ನ ರೋಮಕೂಪದಲ್ಲಿ ಸಮಸ್ತ ಸಾಗರಗಳು ಅಡಗಿವೆ. ಭೂಮಿಯನ್ನು ಎತ್ತಿ ತರುವ ಕಾರಣದಿಂದ ಈ ವರಾಹ ರೂಪವನ್ನು ಧರಿಸಿರುವ ನಿನಗೆ ನಮಸ್ಕಾರ, ಮತ್ತೆ ಮತ್ತೆ ನಮಸ್ಕಾರ ಅಂತ ಪ್ರಾರ್ಥನೆ ಮಾಡ್ತಾರೆ ಅಲ್ಲಿರ್ತಕ್ಕಂಥ ದೇವತೆಗಳೆಲ್ಲರೂ ಕೂಡ. ಆಗ ವರಾಹ ಘನೋದಕ ಸಮುದ್ರದಲ್ಲಿ ಮುಳುಗಿ ತನ್ನ ಕೋರೆ ಹಲ್ಲಿನಿಂದ ಭೂಮಿಯನ್ನು ಮೇಲಕ್ಕೆತ್ತಿದೆ. ಅಷ್ಟರಲ್ಲಿ ಬ್ರಹ್ಮನಿಂದಲೇ ಹುಟ್ಟಿದ ಆದಿಹಿರಣ್ಯಾಕ್ಷ ಅನ್ನುವ ರಾಕ್ಷಸ ವರಾಹವನ್ನು ತಡೆದು ಭೂಮಿಯನ್ನು ಎತ್ತುವುದಕ್ಕೆ ಬಿಡದೆ ಯುದ್ಧ ಮಾಡ್ತಾನೆ. ಅಲ್ಲಿ ವರಾಹ ಅವನ ಜೊತೆ ಯುದ್ಧ ಮಾಡಿ ಆದಿಹಿರಣ್ಯಾಕ್ಷನನ್ನು ಸಂಹಾರ ಮಾಡುತ್ತೆ. ಭೂಮಿಯನ್ನು ಎತ್ತಿ ತಂದು ಅದರ ಸ್ವಸ್ಥಾನದಲ್ಲಿಡುತ್ತೆ. ಹೀಗೆ ಸಮುದ್ರದಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ಭೂಮಿಯನ್ನು ವರಾಹಸ್ವಾಮಿ ಮತ್ತೆ ಅನುಗ್ರಹಿಸ್ತಾ ಇದ್ದಾನೆ. ಆದ್ದರಿಂದ ಪ್ರತಿಯೊಬ್ಬ ಭೂಲೋಕವಾಸಿಯೂ ಪ್ರತಿದಿನ ವರಾಹನನ್ನು ಸ್ಮರಣೆ ಮಾಡಬೇಕು. ಅವನ ಕೃಪೆಯಿಂದಲೇ ನಾವೆಲ್ಲ ಇದ್ದೀವಿ. ಇಲ್ಲಿ ಈ ಭೂಮಿಯಲ್ಲಿ ನಾವಿದ್ದೀವಿ ಅಂದರೆ, ಈ ಭೂಲೋಕದಲ್ಲಿ ನಾವು ಓಡಾಡ್ತಿದ್ದೀವಿ ಅಂದರೆ, ವಾಸ ಮಾಡ್ತಾ ಇದ್ದೀವಿ ಅಂದರೆ ವರಾಹಸ್ವಾಮಿಯಿಂದ. ಆದ್ದರಿಂದ ನೀವು ನಿತ್ಯವೂ ನಾವು ಸ್ಮರಣೆ ಮಾಡಬೇಕು. ಅದಕ್ಕೆ ನಾವು ಮಾಡುವ ಪ್ರತಿಯೊಂದು ಪೂಜಾ ಸಂಕಲ್ಪದ ಪ್ರಾರಂಭದಲ್ಲಿ ಶ್ವೇತವರಾಹ ಕಲ್ಪೇ ಅಂತ ಸ್ಮರಣೆ ಮಾಡ್ತೀವಿ ಅಲ್ವಾ? ಅದು ಹೇಳಲೇಬೇಕು, ಇಲ್ಲವರು ಆಗೋದೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಪ್ರತಿನಿತ್ಯ ಪಂಚಾಂಗ ಓದುವ ಅಭ್ಯಾಸ ಮಾಡಿಕೊಡಬೇಕು. ಯುಗಾದಿ ಹಬ್ಬದ ದಿನ ವಿಶೇಷವಾಗಿ ನೂತನ ಪಂಚಾಂಗಕ್ಕೆ ಪೂಜೆ ಮಾಡಿ ಪಂಚಾಂಗ ಶ್ರವಣ ಮಾಡುವ ಪದ್ಧತಿ ರೂಢಿಯಲ್ಲಿದೆ ಅಲ್ವಾ? ಹಾಗಂತ ಅದು ಆ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರ್ದು. ಒಂದೇ ದಿನ ಓದ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ, ಇನ್ನು ಬಾಕಿ ಅಂತ ನಾವು ಓದಬೇಕಾಗಿಲ್ಲ ಹಾಗೆ ಅಂತ ಅಲ್ಲ. ಪ್ರತಿನಿತ್ಯವೂ ನಾವು ಓದಬೇಕು ಅದನ್ನು. ಯಾಕೆಂದರೆ ವರಾಹಸ್ವಾಮಿ ಸ್ಮರಣೆ ಬರುತ್ತಲ್ಲಿ. ನಮ್ಮ ಭೂಮಿಯನ್ನು ಶ್ವೇತವರಾಹ ರಕ್ಷಿಸಿಕೊಟ್ಟಿರುವುದರಿಂದ ಆ ಶ್ವೇತವರಾಹನನ್ನು ನಾವೆಲ್ಲರೂ ಸ್ಮರಣೆ ಮಾಡಲೇಬೇಕು. ಕಲ್ಪ ಅಂದರೆ ಬ್ರಹ್ಮನ ಒಂದು ದಿನ. ಬ್ರಹ್ಮನ ದ್ವಿತೀಯ ಪರಾರ್ಥದ ಮೊದಲನೇ ದಿನಕ್ಕೆ ಶ್ವೇತವರಾಹ ಅಂತ ಹೆಸರು. ಬ್ರಹ್ಮನ ಸೃಷ್ಟಿ ಕಾರ್ಯ ಮುಂದುವರಿಯುವುದಕ್ಕೆ ಭೂಮಿ ಸಿದ್ಧವಾಗುತ್ತೆ. ಸ್ವಯಂಭುವನ ಮನು ಮತ್ತು ಶತರೂಪಾದೇವಿ ದಂಪತಿಗಳಿಗೆ ಪ್ರಿಯವ್ರತ, ಉತ್ತಾನಪಾದ, ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ ಅನ್ನುವ 5 ಮಕ್ಕಳು ಹುಡ್ತಾರೆ. ಇನ್ನು ಪ್ರಾರಂಭ ಆಗುತ್ತೆ ಸೃಷ್ಟಿ. ಆ ಶ್ವೇತವರಾಹ ಕಲ್ಪದಲ್ಲಿ 14 ಮನ್ವಂತರಗಳಿವೆ. ಅವುಗಳಲ್ಲಿ ಸ್ವಯಂಭುವ ಮನ್ವಂತರ ಮೊದಲನೆಯದು. ನಂತರ ಸಾರೋತಿಷ, ಉತ್ತಮ, ಚಾಕ್ಷುಷ, ತಾಪಸ, ರೈವತ, ವೈವಸ್ವತ ಮುಂತಾದ ಮನ್ವಂತರಗಳು ಬರುತ್ತವೆ. ಈ ಮನ್ವಂತರದಲ್ಲಿ ಭಗವಂತನ ಮೊದಲನೇ ಅವತಾರವೇ ಶ್ವೇತವರಾಹ ಅವತಾರ. ಜ್ಞಾಪಕ ಇಟ್ಕೋಬೇಕು ನಾವು, ಮೊದಲನೇ ಅವತಾರ ಈ ಒಂದು ಮನ್ವಂತರದಲ್ಲಿ. ಇಷ್ಟು ದೊಡ್ಡ ಸಾಗರದಲ್ಲಿ ಮುಳುಗಿರ್ತಕ್ಕಂಥ, ಇಷ್ಟು ದೊಡ್ಡ ಭೂಮಂಡಲವನ್ನೇ ಎತ್ತಿರುವ ಪರಮಾತ್ಮನಿಗೆ
ಸಂಸಾರ ಸಾಗರದಲ್ಲಿ ಮುಳುಗಿರುವ ಜೀವಿಗಳನ್ನು ಮೇಲೆತ್ತುವುದು ಕಷ್ಟನೇ ಹೇಳಿ, ನೀವೇ ಹೇಳಿ. ಖಂಡಿತ ನಮ್ಮನ್ನು ಮೇಲೆತ್ತಿ ದಡ ಸೇರಿಸ್ತಾನೆ. ಅವನನ್ನು ಸ್ಮರಣೆ ಮಾಡಿದರೆ ಸಾಕು. ಭವಸಾಗರವನ್ನು ದಾಟಿಸಿ ಮೋಕ್ಷವನ್ನು ಅನುಗ್ರಹಿಸ್ತಾ ಇದ್ದಾನೆ. ಇದು ಮೊದಲನೇ ಮನ್ವಂತರದಲ್ಲಿ ನಡೆದ ಘಟನೆ. ಇದಾದ ನಂತರ 7ನೇ ಮನ್ವಂತರ, ಅಂದರೆ ಈಗ ನಮಗೆ ನಡೆಯುತ್ತಿರತಕ್ಕಂಥ ವೈವಸ್ವತ ಮನ್ವಂತರದಲ್ಲೂ ನಡೆದ ಭಗವಂತನ ನೀಲ ವರಾಹ ಅವತಾರವನ್ನು ಸಹ ವ್ಯಾಸರು ಭಾಗವತದಲ್ಲಿ ಈ ಶ್ವೇತವರಾಹ ಅವತಾರದ ಸಂದರ್ಭದಲ್ಲೇ ಪ್ರಸ್ತಾಪ ಮಾಡಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ತಾನೇ ಹೇಳ್ಕೊಂಡ ಹಾಗೆ ಆದಿವರಾಹ ಅವತಾರ ಅಥವಾ ಶ್ವೇತವರಾಹ ಅವತಾರದ ಸಂದರ್ಭದಲ್ಲಿ ಗನೋದಕದಲ್ಲಿ ಮುಳುಗಿದ್ದ ಭೂಮಿಯನ್ನು ಶ್ವೇತವರಾಹ ಮೇಲಕ್ಕೆತ್ತಿದ. ಆಗ ಬ್ರಹ್ಮದೇವನ ಪುತ್ರನಾದ ಆದಿಹಿರಣ್ಯಾಕ್ಷ ಅದನ್ನು ತಡೀಕೆ ಬರ್ತಾನೆ. ವರಾಹ ಅವನನ್ನು ಸಂಹಾರ ಮಾಡಿ ಭೂಮಿಯನ್ನು ಮೇಲಕ್ಕೆ ತಂದು ಸ್ಥಾಪನೆ ಮಾಡುತ್ತೆ. ಆದರೆ ಈಗ ನಮಗೆ ನಡೀತಾ ಇರತಕ್ಕಂಥ ವೈವಸ್ವಂತ ಮನ್ವಂತರದ ಕಥೆಯಲ್ಲಿ ಹಿರಣ್ಯಾಕ್ಷ ಅನ್ನುವ ರಾಕ್ಷಸ ಇರ್ತಾನೆ. ಅವನಲ್ಲೂ ಆ ಆದಿ ಹಿರಣ್ಯಾಕ್ಷನ ಆವೇಶ ಇರುತ್ತೆ. ಮಹಾನ್ ಶಕ್ತಿಶಾಲಿಯಾದ ಅವನು ಭೂಮಿಯನ್ನು ಚಾಪೆಯಂತೆ ಸುತ್ತಿ ಗನೋದಕ ಸಮುದ್ರದಲ್ಲಿ ಮುಳುಗಿಸಿಬಿಡುತ್ತಿರ್ತಾನೆ. ಆಗ ಭಗವಂತ ತನ್ನ ದಶಾವತಾರದ 3ನೇ ಅವತಾರವಾದ ನೀಲವರಾಹ ಅವತಾರವನ್ನು ಎತ್ತಿ ನಮಗೆ ಭೂಮಿಯನ್ನು ರಕ್ಷಿಸಿಕೊಟ್ಟ ಅಂತ 2 ಅವತಾರಗಳ ಬಗ್ಗೆಯೂ ವ್ಯಾಸ ಭಗವಾನರು ಹೇಳಿದ್ದಾರೆ. ಮೈತ್ರೇಯನಿಂದ ಭಾಗವತವನ್ನು ಕೇಳ್ತಾ ಇರುವ ವಿದುರ ಕೇಳ್ತಾನೆ, ಆ ಹಿರಣ್ಯಾಕ್ಷ ಭೂಮಿಯನ್ನು ಯಾಕೆ ಮುಳುಗಿಸಿದ ಅಂತ ಪ್ರಶ್ನೆ ಮಾಡ್ತಾನೆ. ಕಶ್ಯಪ ಮಹರ್ಷಿಗಳ ಮಗನಾದ ಹಿರಣ್ಯಾಕ್ಷ ಯಾಕೆ ಭೂಮಿಯನ್ನು ಮುಳುಗಿಸಿದ ಅನ್ನೋದು ರೋಚಕವಾದ ಕತೆ. ಕಶ್ಯಪ ಮಹರ್ಷಿಗಳು ಒಂದು ದಿನ ಸೂರ್ಯಾಸ್ತ ಸಮಯದಲ್ಲಿ ಸಂಧ್ಯಾವಂದನೆ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರ ಹೆಂಡತಿ ದಿತಿದೇವಿ ಬಂದು ತನಗೆ ಪುತ್ರಭಿಕ್ಷೆ ಬೇಕು ಅಂತ ಪತಿಯಲ್ಲಿ ಬೇಡ್ತಾಳೆ. ಕಶ್ಯಪರು ಹೇಳ್ತಾರೆ, ಇದು ಪೂಜಾ ಸಮಯ, ಅದರಲ್ಲೂ ಘೋರವಾದ ಸಂಧ್ಯಾಕಾಲ, ಭಯಂಕರ ಭೂತಗಳು ಸಂಚರಿಸುವ ಸಮಯ, ಗರ್ಭಧಾರಣೆಗೆ ಇದು ಪ್ರಶಸ್ತವಾದ ಸಮಯ ಅಲ್ಲ. ಸಾಯಂಕಾಲದ ಸಮಯದಲ್ಲಿ ಗಂಡ ಹೆಂಡತಿಗಳು ಹತ್ತಿರ ಸೇರಬಾರದು, ಮಾತಾಡಬಾರದು ಅಂತ ಹೇಳ್ತಾರೆ. ನಿಷಿದ್ಧವಾದ ಸಮಯ ಅಂತ ಸಾಕಷ್ಟು ಬುದ್ಧಿ ಹೇಳ್ತಾನೆ. ಆದರೂ ದಿತಿದೇವಿ ತನ್ನ ಹಠ ಬಿಡ್ತಾನೇ ಇಲ್ಲ. ನನಗೆ ಮಕ್ಕಳು ಬೇಕು ಅಂತಿದ್ದಾಳೆ. ಆ ಸಮಯದಲ್ಲಿ ಜಾಗೃತಿಯಾಗಿರಬೇಕು. ವಿಧಿ ಇಲ್ಲದೆ ಕಶ್ಯಪರು ಹೆಂಡತಿಯ ಆಸೆಯನ್ನು ಪೂರೈಸ್ತಾರೆ, ವರವನ್ನು ಕೊಟ್ಟುಬಿಡ್ತಾನೆ. ಕೇವಲ 1 ವರದಿಂದ, ಸ್ಪರ್ಶದಿಂದ ಅವಳು ಗರ್ಭವತಿ ಆಗ್ತಾಳೆ. ಕಶ್ಯಪರು ಒಂದು ದಿನ ತಮ್ಮ ದಿವ್ಯದೃಷ್ಟಿಯಿಂದ ಪತ್ನಿಯ ಗರ್ಭದಲ್ಲಿರುವ ಮಗನನ್ನು ನೋಡಿ ದಿತಿಗೆ ಹೇಳ್ತಾರೆ, ನಿನಗೆ ಎಷ್ಟು ಹೇಳಿದ್ರೂ ನನ್ನ ಮಾತನ್ನು ಕೇಳಲಿಲ್ಲ. ಸಂಧ್ಯಾ ಸಮಯದಲ್ಲಿ ಭೂತಗಣಗಳು ಸಂಚಾರ ಮಾಡ್ತಾ ಇರ್ತವೆ. ಸಂಧ್ಯಾ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಗಂಡ ಹೆಂಡಿಯರು ಒಂದು ಕಡೆ ಸೇರಬಾರ್ದು. ಗಂಡ ಹೆಂಡ್ತಿರು ಹುಷಾರಾಗಿರಬೇಕು. ಅದಕ್ಕೆ ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಹುಟ್ಟುಬಿಡ್ತಾರೆ. ಅದಕ್ಕೆ ಮಕ್ಕಳು ಹಠಮಾರಿ ಆಗ್ತಾರೆ, ಕಳ್ಳರಾಗ್ತಾರೆ, ಸುಳ್ಳನ್ನು ಹೇಳುವಂಥವರು ಹುಟ್ಟುತ್ತಾರೆ. ಜಾಗೃತಿಯಾಗಿರಬೇಕು. ಸಾಯಂಕಾಲ ಸಮಯದಲ್ಲಿ ಮಾತಾಡಲೇಬಾರ್ದು, ಮುಟ್ಟಲೇಬಾರ್ದು ಅಂತ ಹೇಳ್ತಾರೆ. ಆ ಸಂಧ್ಯಾ ಸಮಯದಲ್ಲಿ ಭೂತಗಣಗಳೆಲ್ಲ ಸುತ್ತಾಡ್ತಾ ಒಳಗೆ ಬರ್ತಾ ಇರ್ತವಂತೆ. ನಾನು ಮಾತು ಕೇಳಲಿಲ್ಲ, ನೀನು ಸಂಧ್ಯಾಕಾಲದಲ್ಲಿ ಭಗವಂತನ ಪ್ರಾರ್ಥನೆ ಬಿಟ್ಟು ಬೇರೆ ಏನನ್ನೂ ಕೂಡ ಮಾಡಬಾರ್ದು. ಆ ಸಮಯದಲ್ಲಿ ಅದು ರುದ್ರನ ಸಮಯ. ಅವನು ವೃಷಭಾರೂಢನಾಗಿ ಸಂಧ್ಯಾಕಾಲದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ.